2026ರ IPLಗೆ RCB ತುಂಬಾನೇ ಸ್ಟ್ರಾಂಗ್ ಆಗಿ ರೆಡಿಯಾಗಿದೆ. ಮಿನಿ ಆಕ್ಷನ್ ಆದ್ಮೇಲಂತೂ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಇನ್ನೂ ಕೂಡ ಸೂಪರ್ ಸ್ಟ್ರಾಂಗ್ ಆಗಿದೆ. ವರ್ಲ್ಡ್ ಕ್ಲಾಸ್ ಪ್ಲೇಯರ್ಗಳೇ ತಂಡದಲ್ಲಿ ಇರೋದ್ರಿಂದ 19ನೇ ಆವೃತ್ತಿಯಲ್ಲಿ ಟ್ರೋಫಿ ಗೆಲ್ಲುವಂತ ಫೇವರೇಟ್ ಟೀಮ್ ಎನಿಸಿಕೊಳ್ತಾ ಇದೆ. ಆದ್ರೀಗ RCBಯ ಆಟಗಾರ ಯಶ್ ದಯಾಳ್ ಬಂಧನದ ಭೀತಿಯಲ್ಲಿದ್ದಾರೆ. ಫ್ರಾಂಚೈಸಿಗೂ ಕೂಡ ತಲೆಬಿಸಿ ತಂದಿಟ್ಟಿದ್ದಾರೆ. ದಯಾಳ್ರನ್ನ ಉಳಿಸಿಕೊಂಡು ಫ್ರಾಂಚೈಸಿ ತಪ್ಪು ಮಾಡ್ತಾ ಅರೆಸ್ಟ್ ಆಗ್ತಾರಾ? ಕೋರ್ಟ್ ಹೇಳಿದ್ದೇನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಯಶ್ ದಯಾಳ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವೇಗಿ. 2023ರ IPLನಲ್ಲಿ ರಿಂಕು ಸಿಂಗ್ಗೆ ಒಂದೇ ಓವರ್ನಲ್ಲಿ 5 ಸಿಕ್ಸ್ಗಳನ್ನ ಹೊಡೆಸ್ಕೊಳ್ತಿದ್ದಂತೆ ದಯಾಳ್ ಕೆರಿಯರೇ ಮುಗ್ದೇ ಹೋಯ್ತೇನೋ ಅನ್ನುವಂತ ಚರ್ಚೆ ಶುರುವಾಗಿತ್ತು. ಸೊ ಇಂಥ ಟೈಮಲ್ಲಿ ಪುನರ್ಜನ್ಮ ನೀಡಿದ್ದೇ ಬೆಂಗಳೂರು ತಂಡ. ಬಿದ್ದ ನೆಲದಲ್ಲಿ ಗೆದ್ದು ತೋರಿಸಬೇಕು ಅಂತ ಯಾವ IPLನಲ್ಲಿ ಟ್ರೋಲ್ ಆಗಿದ್ರೋ ಅದೇ IPLನಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ಗಳನ್ನ ಕೊಡ್ತಾ ಬಂದ್ರು. RCB ತಂಡದ ಪ್ರಮುಖ ಆಟಗಾರನಾಗಿರುವಂತ ಯಶ್ ದಯಾಳ್ 18ನೇ ಸೀಸನ್ IPLನಲ್ಲಿ ಬೆಂಗಳೂರು ತಂಡ ಟ್ರೋಫಿ ಗೆಲ್ಲೋಕೆ ಇವರ ಪ್ರದರ್ಶನ ಕೂಡ ಕಾರಣ ಆಗಿದೆ. 2024ರಲ್ಲಿ 5 ಕೋಟಿ ರೂಪಾಯಿಗೆ RCB ಸೇರಿದಂತ ದಯಾಳ್ರನ್ನ 2025 ಹಾಗೆ 26ಕ್ಕೂ ಮುನ್ನ RCB ಉಳಿಸ್ಕೊಂಡಿದೆ. ಕಳೆದ ಸೀಸನ್ ಅಲ್ಲಿ ದಯಾಳ್ 15 ಪಂದ್ಯಗಳಲ್ಲಿ RCB ಪರ 13 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹಾಗೆ RCBಯ ಚೊಚ್ಚಲ IPL ಪ್ರಶಸ್ತಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆದ್ರೀಗ ದಯಾಳ್ ಬಂಧನ ಭೀತಿಯಲ್ಲಿದ್ದು ಫ್ರಾಂಚೈಸಿಯು ಕೂಡ ಗೊಂದಲದಲ್ಲಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದ ಕೋರ್ಟ್. 2025ರ IPL ಆದ್ಮೇಲೆ ಯಶ್ ದಯಾಳ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅಪ್ರಾಪ್ತ ಮೇಲೆ ದೌರ್ಜನ್ಯ ಎಸಗಿರುವಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಸದ್ಯ ಕೇಸ್ ಕೋರ್ಟ್ನಲ್ಲಿದ್ದು ಇದೀಗ ಯಶ್ ದಯಾಳ್ ಸಲ್ಲಿಸಿದಂತ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಜೈಪುರ ಪೋಕ್ಸೋ ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ಹೀಗಾಗಿ ಯಶ್ ದಯಾಳ್ಗೆ ಬಂಧನ ಭೀತಿ ಎದುರಾಗಿದೆ. ಜೈಪುರ ಮೆಟ್ರೋಪಾಲಿಟನ್ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತ ಅಲ್ಕಾ ಬನ್ಸಾಲ್ ಅವರು ಆದೇಶ ಹೊರಡಿಸಿದ್ದಾರೆ. ದೂರಿನ ದಾಖಲೆಯಲ್ಲಿರುವಂತ ವಿಷಯಗಳು ಯಶ್ ದಯಾಳ್ ಅವರನ್ನ ತಪ್ಪಾಗಿ ಆರೋಪಿಸಲಾಗಿದೆ ಎಂದು ಸೂಚಿಸೋದಿಲ್ಲ. ಇದುವರೆಗಿನ ತನಿಖೆ ದಯಾಳ್ ಅವರು ಆರೋಪದಲ್ಲಿ ಭಾಗಿಯಾಗಿರೋದನ್ನೇ ತೋರಿಸ್ತಾ ಇದೆ. ಹೀಗಾಗಿ ಇಂಥ ಹಂತದಲ್ಲಿ ನಿರೀಕ್ಷಣಾ ಜಾಮೀನು ನೀಡಲಾಗುವುದಿಲ್ಲ ಎಂದಿದ್ದಾರೆ. ಕ್ರಿಕೆಟ್ ಕರಿಯರ್ಗೆ ಸಹಾಯ ಮಾಡುವುದಾಗಿ ಮೋಸ. ಜೈಪುರದ ಸಂಗನೇರ್ ಸದರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ FIR ಪ್ರಕಾರ ಹಲವು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಅಪ್ರಾಪ್ತೆಯೊಬ್ಬಳು ಸಲ್ಲಿಸಿರುವಂತಹ ದೂರಿನ ಅನ್ವಯ ತನ್ನ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಸಹಾಯ ಮಾಡೋದಾಗಿ ಯಶ್ ದಯಾಳ್ ಆಮಿಷ ಒಡ್ಡಿದ್ರು. ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಹಾಗೆ ಜೈಪುರ ಮತ್ತು ಕಾನ್ಪುರದ ಹೋಟೆಲ್ಗಳು ಸೇರಿದಂತೆ ಹಲವು ಕಡೆ ಸುಮಾರು 2.5 ವರ್ಷಗಳಿಂದ ನನ್ನ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರು ನೀಡಿದ್ದಾರೆ. ಬಳಿಕ ಪೊಲೀಸರು ಸಂತ್ರಸ್ತೆಯ ಮೊಬೈಲ್ ಪರಿಶೀಲನೆ ವೇಳೆ ಇಬ್ಬರ ನಡುವೆ ನಡೆದಿರುವಂತಹ ಚಾಟ್ಗಳು, ಫೋಟೋಗಳು ಹಾಗೆ ವಿಡಿಯೋಗಳು, ಫೋನ್ ಕಾಲ್ ರೆಕಾರ್ಡ್ಸ್, ಹೋಟೆಲ್ನಲ್ಲಿ ಸ್ಟೇ ಆಗಿದ್ದ ರೆಕಾರ್ಡ್ಸ್ ಎಲ್ಲವನ್ನು ಕೂಡ ಪೋಕ್ಸೋ ನಿಬಂಧನೆಗಳ ಅಡಿಯಲ್ಲಿ ಪೊಲೀಸರು ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸಿದ್ದಾರೆ. ಕೋರ್ಟ್ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸೋದ್ರಿಂದ ದಯಾಳ್ ಬಂಧನದ ಭೀತಿಯಲ್ಲಿದ್ದಾರೆ. ದಯಾಳ್ರನ್ನ ಉಳಿಸಿಕೊಂಡಿದ್ದಕ್ಕೆ ಫ್ಯಾನ್ಸ್ ಆಕ್ರೋಶ. ಇನ್ನು ಇದೆಲ್ಲದರ ನಡುವೆ ಇಂಥ ಗಂಭೀರ ಆರೋಪ ಕೇಳಿ ಬಂದ ಮೇಲೂ ಕೂಡ ಯಶ್ ದಯಾಳ್ ಅವರನ್ನ 2026ರ IPLಗೆ ಉಳಿಸಿಕೊಂಡಿರೋ RCB ಫ್ರಾಂಚೈಸಿಯ ನಡೆ ವಿರುದ್ಧ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಅವರನ್ನ ಬಂಧಿಸಿದ್ರೆ ಅಥವಾ ತನಿಖೆ ಚುರುಕುಗೊಂಡ್ರೆ ಯಶ್ ದಯಾಳ್ ಅವರನ್ನ IPL 2026ರಿಂದ ತೆಗೆದುಹಾಕುವಂತಹ ಸಾಧ್ಯತೆ ಇದೆ. ಅಲ್ಲದೆ ಆರೋಪ ಕೇಳಿ ಬಂದ ಮೇಲೆ ಯಶ್ ದಯಾಳ್ರನ್ನ UP ಕ್ರಿಕೆಟ್ ಅಸೋಸಿಯೇಷನ್ ಬ್ಯಾನ್ ಮಾಡಿದೆ. ಹೀಗಾಗಿ 2025ರ IPL ಫೈನಲ್ ಬಳಿಕ ದಯಾಳ್ ಯಾವುದೇ ಸ್ಪರ್ಧಾತ್ಮಕ ಕ್ರಿಕೆಟ್ಗಳಲ್ಲಿ ಆಡಿಲ್ಲ. ಹಾಗೇನಾದ್ರೂ ದಯಾಳ್ ತಪ್ಪು ಮಾಡಿದ್ದು ಸಾಬೀತಾದ್ರೆ IPLನಲ್ಲಿ ದಯಾಳ್ರನ್ನ ಬ್ಯಾನ್ ಮಾಡುವಂತ ಅವಕಾಶ IPL ಆಡಳಿತ ಮಂಡಳಿಗೆ ಇದೆ. ಅಥವಾ RCB ಫ್ರಾಂಚೈಸಿಯ ಪಂದ್ಯಗಳಲ್ಲಿ ಭಾಗಿಯಾಗದಂತೆ ನಿಷೇಧ ಕೂಡ ಹೇರಬಹುದು. 2013ರಲ್ಲಿ ಶ್ರೀಶಾಂತ್ ವಿರುದ್ಧ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣ ಕೇಳಿಬಂದಾಗ FIR ದಾಖಲಾಗಿತ್ತು. ಶಿಕ್ಷೆ ವಿಧಿಸೋ ಮೊದಲೇ ಅವರನ್ನ ನಿಷೇಧ ಮಾಡಲಾಗಿತ್ತು. ಸೊ ಈಗ ದಯಾಳ್ ವಿಚಾರದಲ್ಲಿ BCCI ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ? 2026ರ IPLನಲ್ಲಿ ಆಡ್ತಾರಾ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಹಾಗೆ ತಂಡದಲ್ಲೇ ಉಳಿಸಿಕೊಂಡಿರುವಂತಹ RCB ಫ್ರಾಂಚೈಸಿ ನಡೆ ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ. ನಮಸ್ಕಾರ.